ಕೇಳ್ತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಉಳಿದಿರ್ತಕ್ಕಂಥ ಕ್ವಶನ್ಸ್ ನಿಮ್ಮ ಪರವಾಗಿ ನಾನು ಕೇಳ್ಬೇಕು ಅನ್ಕೊತಾ ಇದ್ದೀನಿ. ಸೊ ನಿಮ್ಗೆಲ್ಲರಿಗೂ ಕೂಡ ತಟ್ಟತ್ತೆ. ಎಲ್ಲೊಂದ್ ಕಡೆ ಈ ಕ್ವಶನ್ ನನ್ ಮಧುನ ಕೇಳ್ಬೇಕಾಗಿತ್ತು ಅನ್ನೋ ಕ್ವಶನ್ಸ್ ನಾನೊಂದ್ 4-5 ಜಾಸ್ತಿ ಪಾಪ ಮಧುಗೆ ನಾನು ತೊಂದರೆ ಕೊಡಕ್ ಹೋಗೋದಿಲ್ಲ. ನನ್ ಪೇರೆಂಟ್ಸ್ ಬಿಹಾಫ್ ಆಫ್ ಆಗಿ ಕೇಳ್ತಾ ಇದೀನಿ ಅಂತ ಅನ್ಕೊಳ್ಳಿ. ನಿಮ್ಮ ಪರವಾಗಿ ನಾನೀಗ ಮಧುನ ಕೆಲವೊಂದು ಕ್ವಶನ್ಸ್ ನ ಕೇಳ್ಬೇಕು ಅಂತ ಇಷ್ಟಪಡ್ತಾ ಇದೀನಿ. ನೋಡು ಮದುವೆ ಸಪೋರ್ಟ್ ಸಿಗ್ತಾ ಇದೆ. ಮಧು, ನಿನ್ನ ಈ ಒಂದು 12 ವರ್ಷದ ಜರ್ನಿಯಲ್ಲಿ ನಿನಗೆ ಎಷ್ಟು ಸಂತೋಷವಾಗಿದೆ ಈ ಶಾಲೆ ಬಗ್ಗೆ, ನಿನ್ನ ಒಂದು ಜರ್ನಿ ಬಗ್ಗೆ? ಥ್ಯಾಂಕ್ ಯು ಚಕ್ರಿ. ಇಂಥ ಒಂದು ಸಿಚುವೇಶನ್ ಆಕ್ಚುಲಿ ನೀನು ಈ ತರ ಪ್ಲಾನ್ ಮಾಡ್ಕೊಂಡು ಬರ್ತಿದೀಯಾ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಇದೊಂಥರ ನನಗೂ ಒಂಥರ ಅದೇನೋ ಈಗ ನಮ್ಮ ಪೇರೆಂಟ್ಸ್ ಕೇಳ್ದಂಗೆನೇ ಇದೆ ನಿಮ್ ಕ್ವಶನ್ಸ್ ಕೇಳ್ತಾ ಇದ್ರೆ. ಓಕೆ, ಸಂತೋಷ ಅನ್ನೋದು ಆಕ್ಚುಲಿ ಅದು ನೆವರ್ ಲಾಸ್ಟಿಂಗ್. ಅದು ನನಗೆ ಈ ವರ್ಷ ಏನೋ ಮಾಡಿದ್ದೀನಿ ಅಂತಂದ್ರೆ ನನಗೆ ನೆಕ್ಸ್ಟ್ ಈಗ ಜೂನ್ ಏನ್ ನಮ್ಗೆ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗತ್ತೆ, ಮತ್ತೆ ಮಾರ್ಚ್ಗೆ ಎಂಡ್ ಆಗತ್ತೆ. ನನ್ನ ತಲೆಯಲ್ಲಿ ಏನ್ ಓಡ್ತಾ ಇರುತ್ತೆ ಅಂದ್ರೆ ಸಮಥಿಂಗ್ ಏನೋ ಹೊಸದ್ ಕೊಡೋಣ, ನಮ್ಮ ಪೇರೆಂಟ್ಸ್ಗೆ ಹೊಸದ್ ಕೊಡೋಣ, ಏನ್ ಕೊಡಕ್ಕಾಗತ್ತೆ, ಇದೇ ಚಿಂತನೆ ನಂದು. ನನಗೆ ಸಂತೋಷ ಅನ್ನೋದು ಏನು ಅಂತಂದ್ರೆ ಒಂದೇ ಒಂದು ಪಾಯಿಂಟ್ ಅಲ್ಲಿ ಆಗತ್ತೆ. ನನ್ನ 10th ಮಕ್ಕಳು, ಈಗ ಏನ್ LKG ಮಕ್ಳು ಏನಿದ್ದಾರೆ 10th ಮಕ್ಕಳು, ನನ್ನ ಡ್ರೀಮ್ ಅದು. ನಾನು ಅದು ಹೇಳ್ಕೋಬಾರ್ದು, ಬಟ್ ನೀನು ಆ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿದ್ಯಾ. ನಂದೊಂದು ಡ್ರೀಮ್ ಇದೆ ಪೇರೆಂಟ್ಸ್. ಬಿಲ್ಡಿಂಗು, ಇವಾಗ ನಿಮ್ಗೆ ಬಿಲ್ಡಿಂಗು, ವೆಹಿಕಲ್ಲು ಇದೆಲ್ಲ ಓಕೆ, ಬಟ್ ನನ್ಗಿರೋದು ಏನು ಅಂತಂದ್ರೆ ಒಂದು ಮಗುನ 625 ಸ್ಕೋರಿಂಗ್ ಮಾಡಿ 10th ಅಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಎಲ್ಲ ಮೀಡಿಯಾ ಚಾನೆಲ್ಸ್ ನಮ್ ಸ್ಟೇಟ್ ಅಲ್ಲಿ ಎಷ್ಟು ಮೀಡಿಯಾ ಚಾನೆಲ್ಸ್ ಇದೆ ಅಷ್ಟು ಮೀಡಿಯಾ ಚಾನೆಲ್ಸ್ ನಮ್ ಶಾಲೆಗೆ ಬರ್ಬೇಕು. ನಮ್ ಪೇರೆಂಟ್ಸ್ ಈ ತರ ಎಲ್ರನ್ನೂ ಗ್ಯಾದರ್ ಮಾಡಿಸಿ ಎಲ್ರೂ ಆ ಮಗುನ ಇವಾಗ ಹೆಂಗೆ ನಾವು ಸನ್ಮಾನ ಮಾಡ್ಕೊಂಡ್ವಿ ಆ ತರ ಎಂಟೈರ್ ನಮ್ ರಾಜ್ಯ ಎಲ್ಲ ಹೋಗಬೇಕು ನಮ್ಮ ಮಗುನ. ಅದು ನನಗೆ ಸಂತೋಷ ಚಕ್ರಿ. ನೋಡಿ, ಅವ್ನು ಏನ್ ಇಷ್ಟೇನೆ 625 %, ಅದ್ರಲ್ಲಿ ಎಷ್ಟು ಜನ ಇರ್ತಾರೆ ಮ್ಯಾಕ್ಸಿಮಮ್ ಒಳ್ಳೆ ಪರ್ಸೆಂಟೇಜ್ ತಗೊಂಡು ಆಚೆ ಹೋಗ್ಬೇಕು ಅನ್ನೋದು ಒಂದು ಉದ್ದೇಶ. ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಮಧು. ಎರಡನೇ ಪ್ರಶ್ನೆ, ಪೇರೆಂಟ್ಸ್ಗೆ ನಾನು TM ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಕಳಿಸ್ತಾ ಇದ್ದೀನಿ, ನಾನು ಬೇರೆ ಸ್ಕೂಲ್ ಹೆಸರುಗಳು ತಗೊಳ್ಳೋದಿಲ್ಲ ಸರ್, ಬಟ್ ನೀವು ನಮ್ಗೆ ಏನಂತ ಹಾಮಿ ಕೊಡ್ತೀರಾ ನನ್ನ ಮಗು ಎಲ್ಲರಿಗಿಂತ ಬೆಟರ್ ಆಗಿರ್ತಾರೆ ಅನ್ನೋದಕ್ಕೆ? ಎಲ್ಲರಿಗಿಂತ ಬೆಟರ್ ಆಗೋದಿಕ್ಕೆ ಅಂತ ಹೇಳಿದ್ರೆ ಇವಾಗ ನಾನು ಆಕ್ಚುಲಿ ಫಸ್ಟ್ ಆಫ್ ಆಲ್ ನಾನು ಬೇರೆ ಶಾಲೆಗಳು ಕನ್ಸಿಡರೇ ಮಾಡಲ್ಲ. ಈಗ ನನ್ನ ಪಕ್ಕದಲ್ಲಿ ಏನ್ ಸಿಕ್ರಿ ಇನ್ನೊಂದು 100 ಶಾಲೆ ನಾನು ಆ ಕಡೆ ಗಮನ ಕೊಡಲ್ಲ. ಯಾಕೆ ಅಂತಂದ್ರೆ ನಾನು ಯಾವತ್ತೂ ಒಂದು ಯೋಚನೆ ಮಾಡ್ತೀನಿ, ಏನು ಅಂತಂದ್ರೆ ನಂದು ಅಂತ ಒಂದು ವಿಭಿನ್ನವಾಗಿ, ನಂದು ಅಂತ ಒಂದು ಯೂನಿಕ್ ಆಗಿ ನಾನು ಮಗುಗೆ ಏನ್ ಕೊಡಕ್ಕಾಗತ್ತೆ, ಏನ್ ನನ್ನ ಮಗುಗೆ ಇನ್ನೂ ದಿ ಬೆಸ್ಟ್ ಕೊಡಕ್ಕಾಗತ್ತೆ ಅನ್ನೋದು ಒಂದೇ ಒಂದು ನನ್ನ ತಲೆಯಲ್ಲಿ ರನ್ ಆಗ್ತಾ ಇರುತ್ತೆ ಇಡೀ ವರ್ಷ. ಅದು ಬಿಟ್ರೆ ನಾನು ಆ ಶಾಲೆಯಲ್ಲಿ ಏನೋ ಮಾಡ್ತಾ ಇದಾರೆ, ಈ ಶಾಲೆಯಲ್ಲಿ ಏನೋ ಮಾಡ್ತಾ ಇದಾರೆ, ಅವರೇನೋ ಆಕಾಶದಲ್ಲಿ ಏನೋ ಇದು ಬಿಲ್ಡಿಂಗ್ ಕಟ್ತಾ ಇದಾರೆ, ಇವರೇನೋ ಇದ್ರಲ್ಲಿ ಇನ್ನೊಂದು ಇದು ಮಾಡ್ತಾ ಇದಾರೆ ಅನ್ನೋ ಇದು ನನ್ಗೆ ಬರಲ್ಲ. ಯಾಕಂದ್ರೆ ನಾನು ನಮ್ಮ ಪೇರೆಂಟ್ಸ್ಗೆ ನೋಡಿ, ನನಗೆ ಬೇರೆ ಮೀಡಿಯಾ ಆಗಿರ್ಲಿ ಮತ್ತೊಂದಾಗಿರ್ಲಿ ಇನ್ನೊಂದಾಗಿರ್ಲಿ ಏನಿಲ್ಲ ಚಕ್ರಿ. ನಾನು ಮಾಡೋದು ನಮ್ಮ ಪೇರೆಂಟ್ಸ್ ವರ್ಗು ರೀಚ್ ಆಗಿ ನಮ್ಮ ಪೇರೆಂಟ್ಸ್ ತೃಪ್ತಿ ಪಟ್ಟು ಅವ್ರು ಸಂತೋಷ ಪಟ್ರೆ ಸಾಕು ಅಷ್ಟೇ. ಇನ್ನೇನು ನಮ್ಮ ಬೇರೆ ಜಾಗಗಳ ಕಂಪ್ಯಾರಿಸನ್ ಬೇಡ, ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಮಧು. ಮತ್ತೆ ಇನ್ನೊಂದು, ಅವ್ರ ಮಟ್ಟಿಗೆ ಕೂಡ ನಾವು ಶಾಲೆ ಎಲ್ಲ ಕೊಡ್ತಾ ಇದ್ದೀರಾ ನೀವು, ಎಲ್ಲ ಎಜುಕೇಶನ್ ಎಷ್ಟಾಗತ್ತೆ ಅಷ್ಟನ್ನು ಕೂಡ ನೀವು ಕಂಪೀಟ್ ಮಾಡಕ್ಕೆ ನೀವು ಅವ್ರ ಜೊತೆ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ ಅನ್ನೋದು ಬಿಟ್ರೆ, ಬಟ್ ನಿಮ್ ಕೈಲಿ ಎಷ್ಟಾಗಬೇಕು ಅಷ್ಟು ಮಾಡ್ತಾ ಇದ್ದೀರಾ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಬೇರೆ ಏನ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಅದಕ್ಕೂ ನೀವು ಕಾಂಪಿಟೇಷನ್ ಕೊಡ್ಬೇಕಂದ್ರೆ ನಾವು ಯಾವಾಗ TM ಇಂಟರ್ನ್ಯಾಷನಲ್ ಯಾವತ್ತೂ ನಾವು ಆತರ ನೋಡ್ಬೋದು ಅನ್ನೋದು ಕೂಡ ಒಂದು ಪೇರೆಂಟ್ಸ್ಗೆ ಒಂದು ಮಾತು ಹೇಳ್ಬಿಟ್ರೆ ಒಳ್ಳೇದಾಗತ್ತೆ ಅನ್ಸುತ್ತೆ. ಹತ್ತಿರದಲ್ಲೇ ದಿನಗಳು ಸರಿ ಇಲ್ಲ, ಇವಾಗ ದಿನಗಳು ಸರಿ ಇದೆ. ಇವಾಗ ಈ ಡಿಸೆಂಬರ್ ದಿನಗಳು ಸರಿ ಇಲ್ಲ, ಮದುವೆಗಳು ನಡೀತಾ ಇಲ್ಲ, ಏನು ಯಾವ್ದು ಫಂಕ್ಷನ್ಸ್ ಒಳ್ಳೆ ಕಾರ್ಯಗಳು ಯಾವ್ದು ನಡೀತಾ ಇಲ್ಲ. ಸಂಕ್ರಾಂತಿ ಹಬ್ಬ ಆದ್ಮೇಲೆ ನಾನು ಹೇಳಲ್ಲ, ನಮ್ಮ ಪೇರೆಂಟ್ಸ್ ಅದನ್ನ ನೋಡ್ತಾರೆ.
ಸಂಕ್ರಾಂತಿ ಹಬ್ಬ ಆದ್ಮೇಲೆ ಖುಷಿನಾ? ಶುರು ಮಾಡ್ತೀವಿ. ಓಕೆ, ಇದು ಪಾರ್ಟ್ ಆಫ್ ದ ಇದಲ್ಲ. ಐ ಮೀನ್ ಫ್ಯೂಚರ್ ಅಲ್ಲಿ ಕೆಲವೊಂದು ಪೇರೆಂಟ್ಸ್ ನಮ್ಮ ಹುಡುಗರು ನಮ್ಮ ಈಗ ಆಲ್ರೆಡಿ ಬೇರೆ 10th ಇಂದ ಬಂದಿರೋ ಯೂನಿಕ್ ಕ್ಲಾಸಸ್ ತಗೊಂಡಿದ್ದೀರಾ, ಅಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ದೀರಾ, ಅಷ್ಟೆಲ್ಲ ಇದ್ ಮಾಡ್ತಾ ಇದ್ದೀರಾ. ನಾಳೆ ನಮ್ಮ ಮಕ್ಕಳು ಹಾಸ್ಟೆಲ್ ಇದ್ದು ಓದ್ಬೇಕು ಅಂತಂದ್ರೆ ಏನಾದ್ರು ಪ್ರಯತ್ನ ಇದೆಯಾ? ಹಾಸ್ಟೆಲ್ ಮಾಡೋ ಅಂತ ಪ್ರಯತ್ನ ಇದೆಯಾ ನಿಮ್ ಕಡೆಯಿಂದ? ದೇವ್ರ ಇಚ್ಛೆ, ದೇವರ ಒಂದು ಆಶೀರ್ವಾದ, ಅದಕ್ಕೆ ಬಿಟ್ಟು ನಾನು ಬೇರೆ ಏನೂ ಇರಲ್ಲ. ಎಲ್ಲ ದೇವ್ರ ಡಿಸೈಡ್ ಮಾಡಬೇಕು, ಕಾಲ ನಿರ್ಧಾರ ಮಾಡ್ಬೇಕು ಅದೆಲ್ಲ. ಓಕೆ, ನೆಕ್ಸ್ಟ್ ಸರ್, ನನ್ನ ಮಗು ಈಗ ಕೆಲವರು A+ ತಗೋತಾ ಇದಾರೆ ನಿಮ್ ಕ್ಲಾಸಲ್ಲಿ, ಅವ್ರ ಕ್ಲಾಸಲ್ಲೇ ಅವ್ರ ಫ್ರೆಂಡ್ಸ್ A+ ತಗೋತಾ ಇದಾರೆ, ನನ್ ಮಗು B ತಗೋತಾ ಇದಾರೆ, ಇನ್ನೊಂದ್ ಮಗು C ತಗೋತಾವ್ರೆ. ಸೊ ನಮಗೆ ನಮ್ಮೂರಲ್ಲೇ ಇರುವಂತ ಇನ್ನೊಂದ್ ಮಗು A+ ತಗೋತಾವ್ರೆ, ಆದ್ರೆ ನನ್ ಮಗು B ತಗೋತಾ ಇದ್ದಾನೆ. ಏನ್ ಸರ್ ಪ್ರಾಬ್ಲಮ್? ಅವ್ರು ಯಾಕೆ A+ ತಗೋತಾ ಇದಾರೆ, ನನ್ ಮಗು ಯಾಕೆ B ತಗೋತಾ ಇದಾರೆ? ಯಾಕಂದ್ರೆ ಡಿಫ್ರೆನ್ಸ್ ಆಗ್ತಾ ಇದೆ? ಸೇಮ್ ಕ್ಲಾಸು, ಸೇಮ್ ಮಗು, ಸೇಮ್ ಇದೆ ಅಲ್ವಾ? ಏನ್ ಡಿಫ್ರೆನ್ಸ್? ಯಾಕೆ ಸೇಮ್ ಊರೇ ನನ್ ಇನ್ನೊಂದು ಫ್ರೆಂಡ್ ಮಗ A+ ತಗೋತಾವ್ರೆ? ಹೆಂಗಿದು? ಇದು ಆಕ್ಚುಲಿ ಚಕ್ರಿ ಏನು ಅಂದ್ರೆ, ಇದು ಜೆನೆಟಿಕಲ್ ಪ್ರಾಬ್ಲಮ್. ಅಂದ್ರೆ ಕೆಲವರು ಮಕ್ಕಳು ಗಾಡ್ ಗಿಫ್ಟೆಡ್ ಮಕ್ಕಳು, ಅಂದ್ರೆ ಮಕ್ಕಳು ತುಂಬಾ ಚುರುಕಿರ್ತಾರೆ. ನಾನು ಏನ್ ಹೇಳ್ತೀನಿ ಅಂದ್ರೆ, ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ, ಈ ಪದ ಬಳಸ್ತಾ ಇದ್ದೀನಿ, ಕ್ಷಮೆ ಇರ್ಲಿ. ಏನಾದ್ರು ನಿಮ್ಗೆ ಏನಾದ್ರು ಫಸ್ಟ್ ಹೇಳ್ತಾ ಇದ್ದೀನಿ, ಏನಾದ್ರು ಬೇಜಾರಾದ್ರೆ. ಕೆಲವರು ಪೇರೆಂಟ್ಸ್ ಅನ್ಎಜುಕೇಟೆಡ್ಸ್ ಇರ್ತಾರೆ, ಏನು ಬರಲ್ಲ, ಬಟ್ ಮಕ್ಕಳು ಮಾತ್ರ ಔಟ್ಸ್ಟ್ಯಾಂಡಿಂಗ್ ಇರ್ತಾರೆ. ಅವ್ರ ಪೇರೆಂಟ್ಸ್ ಬಂದು ಹೆಂಗ್ ಹೇಳ್ತಾರೆ ಅಂದ್ರೆ, ಸರ್ ನಮ್ಗೆ ಏನೂ ಗೊತ್ತಿಲ್ಲ, ನಮ್ಮ ಮಕ್ಕಳಿಗೆ ಹೇಳ್ಕೊಡಕ್ಕೂ ನಮ್ಗೆ ಅಷ್ಟಿದಿಲ್ಲ, ನಾವು ಓದಿಲ್ಲ, ಒಂಥರ ಅವ್ರು ನೊಂದ್ಕೊಂತಾರೆ, ಬಾಧೆ ಪಡ್ತಾರೆ. ನಮ್ಮ ತಂದೆ ತಾಯಂದರು ನಮ್ಗೆ ಅದು ಹೇಳ್ಕೊಟ್ಟಿಲ್ಲ ಸರ್. ನಾನು ಬೆಳಿಗ್ಗೆ ಆಟೋ ಎತ್ಕೊಂಡು ಹೋಗ್ತೀನಿ, ನಾನು ಹೊಲಕ್ಕೆ ಹೋಗ್ಬಿಡ್ತೀನಿ, ನಮ್ಮವರು ಇರಲ್ಲ, ನಮ್ಮವರು ಓದಿಲ್ಲ, ಅವ್ರಿಗೂ ಗೊತ್ತಾಗಲ್ಲ ಇವ್ರೇನ್ ಇದ್ ಮಾಡ್ತಾ ಇದ್ದಾರೆ ಅಂತ. ಅವ್ರಿಗೆ ಇವನ್ನ ಮಾರ್ಕ್ಸ್ ಬಂದಿರೋದನ್ನ ಕೂಡ ನಾನು ಪುಟ್ಟಾಗಿ ಎಲ್ಲ ಶಿಕ್ಷಕರಿಗೂ ಹೇಳಿದ್ದೀನಿ, ನೀವು ಎಕ್ಸ್ಪ್ಲೈನ್ ಮಾಡಿ ಮಗುಗೆ, ನೀವೇ ಖುದ್ದಾಗಿ ಎಕ್ಸ್ಪ್ಲೈನ್ ಮಾಡಿ, ಏನು ಎತ್ತ, ಇದು ಯಾಕೆ ಈ ಮಗು ಈ ತರ ಇದಾಗಿದೆ, ಯಾಕೆ ಕಮ್ಮಿ ಬಂದಿದೆ, ಏನ್ ಇದ್ರ ಕಾರಣ ಏನು, ಏನ್ ಮಾಡಬೇಕು, ನಾವು ಏನ್ ಮಾಡ್ತಾ ಇದೀವಿ, ಇದನ್ನೆಲ್ಲ ನಾನು ಟೀಚರ್ಸ್ಗೆ ಹೇಳಿದ್ದೀನಿ, ಈ ತರ ಎಲ್ಲ ಎಕ್ಸ್ಪ್ಲೈನ್ ಮಾಡಿ. ಯಾಕಂದ್ರೆ ಪೇರೆಂಟ್ಸ್ ನಮ್ಮನ್ನ ನಂಬಿ, ಶಿಕ್ಷಕರನ್ನಾಗಿ ನಮ್ಮನ್ನ ನಂಬಿ ಏನಿಲ್ಲ ಅಡ್ಮಿಷನ್ ಮಾಡಿದ್ದಾರೆ, ಅವ್ರ ನಂಬಿಕೆನ ಯಾವತ್ತೂ ನಾವು ಉಳಿಸ್ಕೋಬೇಕು. ಅವ್ರ ನಂಬಿಕೆನ ನಾವು ಮೋಸ ಮಾಡಬಾರ್ದು, ಅವ್ರ ಮನಸ್ಸಿಗೆ ಅವರ ಒಂದು ನಂಬಿಕೆ ಮೇಲೆ ದ್ರೋಹ ಮಾಡಬಾರ್ದು, ದ್ರೋಹ ಬಗೆಯಬಾರ್ದು. ದೇವರು ಒಳ್ಳೇದು ಮಾಡಲ್ಲ ಅಂತ ನಾನು ಎಲ್ಲ ಟೀಚರ್ಸ್ಗೆ ಹೇಳ್ತೀನಿ. ಅವರು ಏನು ನಮ್ಮ ಹತ್ರ ಏನ್ ಇದು ಮಾಡ್ತಾರೆ, ಕೆಲವ್ರು ಬಂದು ಜೋರಾಗಿ ಏನ್ ಮೇಡಮ್, ಏನ್ ಹಿಂಗೆ, ಏನ್ ನನ್ ಮಗು ಅದು ಇದು ಅಂತಾನು ಜೋರಾಗಿ ಕಿರ್ಚಾಡ್ತಾರೆ. ಕೆಲವ್ರು ಬಂದು ತೃಪ್ತಿಯಿಂದ ಓಡಿ ಇಲ್ಲಿ ಹಾಕಿದ್ದಕ್ಕೆ ನಮ್ಮ ಮಕ್ಕಳು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ಕೆಲವ್ರಿಗಿರುತ್ತೆ. ಡಿಫ್ರೆಂಟ್ ಲೆವೆಲ್ಸ್ ಆಫ್ ಪೇರೆಂಟ್ಸ್ ಇದ್ದಾರೆ. ಬಟ್ ಆದ್ರೆ ನನ್ನ ಒಂದು ಇವಾಗ ಇವ್ರು ಏನ್ ಹೇಳಿದ್ರು, ಏನ್ ಕ್ವಶನ್ ರೈಸ್ ಮಾಡಿದ್ರು, ABC ಅಂತ, ಯಾವತ್ತು ಇದು ನಿಮ್ಗೆ ಇದು ಒಂದು ಸೀಕ್ರೆಟ್ ಹೇಳ್ತಾ ಇದ್ದೀನಿ, ನಾನು ಯಾವತ್ತು ಇರೋರ್ನ ನಾನು ಟೀಚರ್ಸ್ಗೆ ಬಿಟ್ಬಿಡ್ತೀನಿ. ನಾನು ಫೋಕಸ್ ಮಾಡೋದೆಲ್ಲ CB ಅಷ್ಟೇ. ನನಗೆ ಆ ಮಕ್ಕಳು ಬರ್ಬೇಕು, ಆ ಮಕ್ಕಳು ಮಾಡ್ಬೇಕು, ಅದಕ್ಕೆ ನಾನು ಏನ್ ಮಾಡ್ಬೇಕು, ಏನ್ ಹೋಮ್ವರ್ಕ್ ಮಾಡ್ಬೇಕು, ಆ ಮಕ್ಕಳಿಗೆ ಏನ್ ಇದ್ ಮಾಡ್ಬೇಕು ಅಂತ ಟೀಚರ್ಸ್ ನ ಹಿಂಡು ಬಿಡ್ತೀನಿ ನಾನು ಆ ವಿಚಾರದಲ್ಲಿ. ಎ ಗ್ರೇಡ್ ತಗೊಳ್ಳೋ ಮಕ್ಕಳು ದಯವಿಟ್ಟು ನನ್ನ ಹತ್ರ ಡಿಸ್ಕಸ್ ಮಾಡಬೇಡಿ. ನಾನು ಅದು ಹೇಳ್ತೀನಿ ಟೀಚರ್ಸ್ಗೆ, ನನ್ನ ಹತ್ರ ನೀವು ಡಿಸ್ಕಸ್ ಮಾಡಬೇಕು, ನಾನು ನಿಮ್ಗೆ ಟೈಮ್ ಕೊಡ್ಬೇಕು ಅಂತಂದ್ರೆ ನೀವು B ಮಕ್ಕಳು C ಮಕ್ಕಳ ಬಗ್ಗೆ ಮಾತಾಡಿದ್ರೆ ಮಾತ್ರನೇ ನಾನು ಇದ್ ಮಾಡ್ತೀನಿ, ನಾನು ಕೂತ್ಕೊಂತೀನಿ. ಏನ್ ಮಾಡೋಣ, ಆ ಮಕ್ಕಳಿಗೆ ಹೆಂಗ್ ಮಾಡೋಣ? ಯಾಕಂದ್ರೆ ಈಗ ನೋಡಿ, 90 ತೆಗಿಯೋ ಮಗು 95 ತೆಗಿಯೋ ದೊಡ್ಡ ಮ್ಯಾಟ್ರ್ ಏನಮ್ಮ? ಮ್ಯಾಟ್ರ? ನಾನು ಇವಾಗ ಪ್ರೌಢಾಗಿ ಹೇಳ್ಕೊಂತೀನಿ. ನಾನು ಎಕ್ಸಾಂಪಲ್ ನನ್ನ ಸ್ಟೂಡೆಂಟ್ ಇದ್ದಾನೆ, ಇಲ್ಲೇ ಅಜಯ್ ಇದ್ದಾನೆ ಸ್ಟೂಡೆಂಟ್, ನನ್ನ ಸ್ಟೂಡೆಂಟ್ ಇಲ್ಲೇ ಇದ್ದಾರೆ, ಅಜಯ್ ಇದ್ದಾನೆ, ಮತ್ತೆ ಪವನ್ ಕಲ್ಯಾಣ್ ಇದ್ದಾನೆ, ಲಾಸ್ಟ್ ಇಯರ್ ಬ್ಯಾಚ್. ಅವ್ರಿಗೋಸ್ಕರ ನಾನು ಎಷ್ಟು ಕಷ್ಟ ಬಿದ್ದಿದೆ ಅಂತಂದ್ರೆ, ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ, ಎಲ್ಲೋ ಒಂದು ಕಡೆ ನಮ್ಮ ಟೀಚರ್ಸ್ ಕೂಡ ಇವ್ರು ಫೇಲ್ ಆಗ್ಬಿಡ್ತಾರೆ ಸರ್. ಇವ್ರು ಗ್ಯಾರಂಟಿ ಫೇಲ್ ಹೊಡೆದ್ಬಿಡ್ತಾರೆ ಇವರು, ನಮಗ್ ನಂಬಿಕೆ ಇಲ್ಲ. ಇವ್ರು 10th ಡೆಫಿನೆಟ್ ಆಗಿ ಪಾಸ್ ಆಗಲ್ಲ ಇವರು. ಈ ಮಾತುಗಳು ಬಂದಿದೆ, ನಿರುತ್ಸಾಹ ಆಗೋಗ್ಬಿಟ್ಟಿದ್ರು. ನಾನು ನಂಬಿಕೆ ಬಿಡ್ಲಿಲ್ಲ, ದೇವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೆ.
ನಿಮ್ಮ ಒಂದು ಬಲ, ನೀವೇನ್ ಸಪೋರ್ಟ್ ಮಾಡಿದ್ರೆ ಲಾಸ್ಟ್ ಇಯರ್ ಪೇರೆಂಟ್ಸ್, ನಿಜವಾಗ್ಲು ನಾನು 2 ಕೈ ಎತ್ತಿ ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ನೀವು ಸಪೋರ್ಟ್ ಮಾಡಿರೋದ್ರಿಂದಾನೇ ನಾನು ಅಷ್ಟೆಲ್ಲ ಮಾಡಕ್ಕಾಗಿರೋದು. ನನಗೆ ಅದೊಂದು ಅದೃಷ್ಟ. ನಮ್ಮ ಪೇರೆಂಟ್ಸ್ ನಿಂತ್ಕೊಂಡ್ ಬಿಡ್ತಾರೆ ನನ್ನ ಹಿಂದೆ, ನೀವು ಮಾಡಿ ಸರ್, ನಿಮ್ಗೆ ಏನ್ ಸಪೋರ್ಟ್ ಬೇಕೋ ನಾನು ಮಾಡ್ತೀನಿ, ನೀವು ಮಾಡಿ. ನೀವು ಮಗುಗೆ ಒಳ್ಳೆ ರಿಸಲ್ಟ್ ತರಿಸ್ಬೇಕು. ಏನೆಲ್ಲ ನಾನು ಅವನ ತಂದೆಯಾಗಿ, ಅವನ ತಾಯಿಯಾಗಿ, ಅವ್ರ ತಾಯಿಯಾಗಿ ಏನ್ ನಾನು ನಿಮ್ಗೆ ಏನೆಲ್ಲ ಮಾಡ್ಬೇಕು ಮಾಡಿ, ನಾನು ಸಪೋರ್ಟ್ ಕೊಡ್ತೀನಿ ಅಂತ ಸಪೋರ್ಟ್ ಕೊಟ್ಟು ಅದು ನಾನು ಹೇಳ್ಬಾರ್ದು. ಇಡೀ ರಾತ್ರಿ ಎಲ್ಲ ನಾನು ಮಕ್ಕಳ ಜೊತೆ ಸ್ಪೆಂಡ್ ಮಾಡಿದ್ದೀನಿ, ನಿದ್ದೆ ಮಾಡಿದೆ, ಮಕ್ಕಳನ್ನೆಲ್ಲೇ ಇಟ್ಕೊಂಡು ಸ್ಪೆಂಡ್ ಮಾಡಿ. ಟೀಚರ್ಸ್ 12 ಗಂಟೆ ತನಕ ಇಟ್ಕೊಂಡಿದ್ದೆ. ಇಲ್ಲಿ 12 ಗಂಟೆಗಂತ ಟೀಚರ್ಸ್ ಇಲ್ಲಿ ಇತ್ತು, ಹೇಳ್ಕೊಟ್ಟು ಇದ್ ಮಾಡಿ ಹೋಗಿದ್ದಾರೆ. ಸೊ ಅಷ್ಟು ಕಷ್ಟ ಬಿತ್ತು ಮಕ್ಕಳಲ್ಲಿ. 6 ಡಿಸ್ಟಿಂಕ್ಷನ್, 5 ಫಸ್ಟ್ ಕ್ಲಾಸ್ ಬಂದಿದೆ ಅಂತಂದ್ರೆ ಅದು ಸುಮ್ಮನೆ ಅಲ್ಲ, ಈಸಿ ಅಲ್ಲ ಅದು. ಸೊ ನಿಮ್ಮ ಸಹಕಾರ, ನಿಮ್ಮ ಒಂದು ಸಪೋರ್ಟ್ ಯಾವತ್ತಿಗೂ ಹಿಂಗೆ ಇರಬೇಕು. ಸೊ ಇದು ಚಕ್ರಿ ನನ್ನ ಒಂದು ABC ಅಂತ ನೀನೇನ್ ಕೇಳಿದ್ದಕ್ಕೆ ಲೆಂತಿ ಹೇಳ್ಬಿಟ್ಟೆ. ಬಟ್ ಸಿನ ನನ್ನ ಫೋಕಸ್ ಸರ್, CP ನನ್ನ ಫೋಕಸ್, ಅಲ್ಲ ಅಲ್ವೇ ಅಲ್ಲ. ನಾನು ಅದ್ರ ಬಗ್ಗೆ ತಲೆ ಕೂಡ ಕೆಡಿಸ್ಕೊಳ್ಳಲ್ಲ. ಸೂಪರ್, ಥ್ಯಾಂಕ್ ಯು. ನಾನು ಆಕ್ಚುಲಿ ಈ ವಿಚಾರ ಹೇಳ್ತಾ ಇರ್ಬೇಕಾದ್ರೆ ನಾನು ತಿಳ್ಕೊಂಡೆ. ಒಂದು ಆಕ್ಚುಲಿ ತುಂಬಾ ಸರಿ ಫೋನ್ ಮಾಡಿ ಮಾತಾಡ್ತಾ ಇದ್ವಿ. ಅವನು ನಿಜ ಹೇಳ್ತೀನಿ, ಇದು ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಅವನು SSLC ಎಕ್ಸಾಮ್ಗೆ ಮಧುರ್ ಅವ್ರು ಓದಿರಲ್ಲ ಇಷ್ಟು. ಅವರು ಈಗ ಲಾಸ್ಟ್ 2 ಬ್ಯಾಚಸ್ ಏನ್ ಎಫರ್ಟ್ಸ್ ಹಾಕಿದ್ದಾರೆ, ಅವನು ಖುದ್ದು ಎಕ್ಸಾಮ್ಗೂ ಕೂಡ ಇಷ್ಟು ಓದಿಲ್ಲ. ಅಷ್ಟು ಇಸ್ ದ ಓನ್ಲಿ ಒನ್ ಅಂಡ್ ಓನ್ಲಿ ಒನ್ ವೇರ್ ಹಿ ಪುಟ್ ಎಫರ್ಟ್ಸ್ ಅಟ್ ದಿ ಬಾಟಮ್ ಆಫ್ ದಿ ಗ್ರೌಂಡ್. ಸೊ ಅದರಿಂದ ಅಷ್ಟೇ ಈ ಸ್ಕೂಲ್ ಇಲ್ಲಿವರೆಗೂ ಬರ್ಬೇಕಂದ್ರು. ಮತ್ತೆ ಇನ್ನೊಂದು ಮಧು ಸರ್, ಈಗ ನೀವು ಸ್ಟೇಟ್ ಲೆವೆಲ್ಗೆಲ್ಲ ಸೆಲೆಕ್ಟ್ ಮಾಡಿಸ್ಬಿಟ್ರಿ, 2 ಮಕ್ಕಳು ಸೆಲೆಕ್ಟ್ ಆದ್ರು, ಮುಂದಿನ ವರ್ಷ ಇನ್ನೂ ಸೆಲೆಕ್ಟ್ ಮಾಡಬಹುದು. ನೆಕ್ಸ್ಟ್ ನಮ್ಮ ಮಕ್ಕಳನ್ನ ಕೊಟ್ಟು 2 ಯಾಕೆ ಆಯ್ತು, ಇನ್ನೂ ಮಕ್ಳು ಯಾಕೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗ್ಬೋದಾಗಿತ್ತು. ನೆಕ್ಸ್ಟ್ ನಿಮ್ ಸ್ಪೋರ್ಟ್ಸ್ ಬಗ್ಗೆ ಅಥವಾ ಅದರ್ ಕರಿಕ್ಯುಲರ್ ಆಕ್ಟಿವಿಟೀಸ್ ಬಗ್ಗೆ ಓದ್ ಅನ್ನೋದೇ ಅಲ್ದಿರ ಇಷ್ಟು ಒಂದು ಒಳ್ಳೆ ಎನ್ವೈರನ್ಮೆಂಟ್ ಇದೆ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಇಡೀ ಮುಳ್ಬಾಗಲ್ಲಿ ಯಾರಿಗೂ ಈ ವಾತಾವರಣ ಸಿಕ್ಕಿಲ್ಲ. ಒಳ್ಳೆ ಗಾಳಿ, ಒಳ್ಳೆ ಜಾಗ, ಒಳ್ಳೆ ವಾತಾವರಣ, ಇಷ್ಟೆಲ್ಲ ಇದ್ದು ಸ್ಪೋರ್ಟ್ಸ್ಗೂ ಒಳ್ಳೆ ಜಾಗ ಇದೆ. ಸೊ ನೆಕ್ಸ್ಟ್ ಪೇರೆಂಟ್ಸ್ ಅಲ್ಲಿ ಕೆಲವ್ರಿಗೆ ಕುತೂಹಲ ಇದೆ. ಈಗ ಅವರು 2 ಸ್ಟೇಟ್ ಲೆವೆಲ್ ಕಳ್ಸಿದೀರಾ, ನೆಕ್ಸ್ಟ್ ನಮ್ಮ ಮಕ್ಕಳನ್ನ ಯಾವ ಮಟ್ಟಿಗೆ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಮಾಡ್ತೀರಾ, ಯಾವ ತರ ತಗೊಂಡ್ ಹೋಗ್ತೀರಾ, ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಅನ್ನೋದು. ಆಕ್ಚುಲಿ ಈ ಒಂದು ಕ್ವಶನ್ಗೆ ಅದು ಮನೆ ಪೇರೆಂಟ್ಸ್ ಮಕ್ಕಳನ್ನ ಇವಾಗ ನೋಡಿ ಈ ಕೆಲವೊಂದು ಹಾಸ್ಟೆಲ್ಗಳಲ್ಲಿ ಆಗ್ಬಿಟ್ಟಿರ್ತಾರೆ. ನಾನು ಖುದ್ದಾಗಿ ನೋಡಿರೋದು, ನನ್ನ ಎಕ್ಸ್ಪೀರಿಯನ್ಸ್. ನಾನು ನೋಡಿದೆ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ನೋಡಿದೆ, ಹೋಗ್ಬಿಟ್ಟು ಕಬಡ್ಡಿ ಇದು ನೋಡಿದೆ. ಕೆಲವು ಪೇರೆಂಟ್ಸ್ ಎಲ್ಲ ಬಂದಿದ್ರು, ನಾನು ಹೋಗಿದ್ದೆ, ನೋಡಿದೆ. ಅವ್ರ ಹಾಸ್ಟೆಲ್ ಅವ್ರು ಹೆಂಗಿದ್ದಾರೆ ಅಂದ್ರೆ ಒಬ್ಬೊಬ್ರು ಒಂದೊಂದು ಭೀಮ. ಆ ಹುಡುಗಿರು ಇರ್ತಾರೆ, ಒಳ್ಳೆ ಎಲ್ಲಾದ್ರೂ ಈ ಒನ್ಕೆ ಒಬ್ಬ ಇದ್ದಂಗೆ ಇರ್ತಾರೆ, ಒಬ್ಬೊಬ್ರು ಆ ಸೈಜು. ಇದು ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಂಗೆ ಇರ್ತಾರೆ. ಆ ಮಕ್ಳು ನೋಡ್ಬಿಟ್ಟು ನನಗ್ ಶಾಕ್ ಆಗೋಯ್ತು, ಏನಪ್ಪ ಹಿಂಗಿದಾರೆ ಮಕ್ಕಳು. ನಮ್ಮ ಮಕ್ಕಳು ನೋಡಿದ್ರೆ ಏನು ಚೆನ್ನಾಗಿ ಊಟ ಹಾಕಿ, ಎಗ್ಗು ಏನೆಲ್ಲ ಇದೆ, ಮಾಂಸ ಚೆನ್ನಾಗಿ ಇದ್ ಮಾಡಿ ಹಾಸ್ಟೆಲ್ ಇದ್ಕೊಂಡೆ ಅವ್ರ ಅರೇಂಜು. ನಿಜವಾಗ್ಲೂ ನಮ್ಮಲ್ಲ ನೀವು ನೋಡಿದ್ರೆ ನೀವು ಬಾಯಿ ಮೇಲೆ ಬೆರಳು ಇಟ್ಕೊಂತೀರಾ, ಏನ್ ಹಿಂಗಿದೀಯ ನೀನು ಅಂತ. ಹೆಂಗಿರ್ತಾರ ಮನೆ ಡಿಸ್ಟ್ರಿಕ್ಟ್ಗೆ, ಇವಾಗ ಮನೆ ಇದು ಸ್ಟೇಟ್ ಲೆವೆಲ್ಗೆ, ಈ ಡಿವಿಷನ್ ಲೆವೆಲ್ಗೆ ನಮ್ ಸಂಜನಾ ಹೋಗಿದ್ಲು, ಬಂಗಾರಪೇಟೆ ಅವ್ರು ಬಂದಿದ್ರು. ಆ ಮಕ್ಕಳು ನೋಡಿದ್ರೆ ಈ ಮಕ್ಕಳು 10th ಮಕ್ಕಳು ಅಂತ ಅನ್ಸ್ತು ನನಗೆ. ಹೋಗ್ಲಿ, ಅದಾದ್ರೂ ಎಲ್ಲಾದ್ರೂ ಹೋಗ್ಲಿ, ಈ ಪ್ರೈಮರಿ ಲೆವೆಲ್ ಸ್ಪೋರ್ಟ್ಸ್ಗೆ ಬಂದಿದ್ರು ಆ ಮಕ್ಕಳು ಕಾಲೇಜ್ ಮಕ್ಳು ಇದ್ದಾಗಿದ್ದಾರೆ. ಆ ಪ್ರೈಮರಿ ಮಕ್ಕಳು ಏನು 7, 8ನೇ ತರಗತಿ ಮಕ್ಕಳು. ಅಂದ್ರೆ ನಾನು ಹೇಳ್ತಾ ಇರೋದಿಲ್ಲ ಈ ಒಂದು ವಿಚಾರದಲ್ಲಿ. ನಾನು ನಮ್ಮ ರಾಜ್ಯ ಸರ್ಕಾರನ ನಾನು ನಿಜವಾಗ್ಲೂ ನಾನು ಹೊಗಳ್ಬೇಕು. ಮಕ್ಕಳಿಗೆ ಒಳ್ಳೆ ಪೌಷ್ಟಿಕಾಂಶವಾದ ಒಂದು ಆಹಾರವನ್ನ ಕೊಟ್ಟು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಈ ವೇದಿಕೆಯ ಮುಖಾಂತರ ನಾನು ನಿಜವಾಗ್ಲೂ ಸರ್, ನೀವು ಒಳ್ಳೆ ಒಂದು ಇದು ಮಾಡ್ತಾ ಇದ್ದೀರಾ ಮಕ್ಕಳಿಗೆ. ಅದೇ ರೀತಿ ಎಲ್ಲ ನಮ್ಮ ಜನರಿಗೂ, ನಮ್ಮ ರಾಜ್ಯದ ಜನರಿಗೂ ಏನಾದ್ರೂ ಒಂದು ಮೋಟಿವೇಶನಲ್ ವಿಡಿಯೋಸ್ ಅಥವಾ ಏನಾದ್ರೂ ಇದು ಮಾಡಿ ಅವ್ರಿಗೂ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕೊಡೋ ತರ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸರ್.
ಇದು ಅಲ್ಲೇ ಸಿಎಂ ಸರ್ ಅವ್ರಿಗೂ ಏನಾದ್ರು ವಿಡಿಯೋ ಏನಾದ್ರು ಇದಾದ್ರೆ ಸರ್ ದಯವಿಟ್ಟು ಪ್ಲೀಸ್ ಇದನ್ನ ಸ್ವಲ್ಪ ಇದು ಮಾಡಿ. ಪೇರೆಂಟ್ಸ್ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ಅವ್ರು ಚೆನ್ನಾಗಿ ಇದು ಮಾಡಿ ಪೌಷ್ಟಿಕಾಂಶ ಇರೋದು ನೋಡಿ. ಬೇರೆ ಎಲ್ಲ ನೀವು ಏನೇನ್ ಕೊಡ್ತೀರೋ ಅದೆಲ್ಲ ಬೇಡ, ಒಳ್ಳೆ ಪೌಷ್ಟಿಕಾಂಶ, ಒಳ್ಳೆ ಹಾಲು ಚೆನ್ನಾಗಿ ಕುಡಿಸಿ ಮಕ್ಕಳಿಗೆ, ಚೆನ್ನಾಗಿ ಅವ್ರಿಗೆ ಒಳ್ಳೆ ಊಟ ಹಾಕಿ, ಚೆನ್ನಾಗಿ ಮಾಂಸ ಇದು ಕೊಡಿ. ನೀವ್ ಹೇಳ್ತೀರಾ ಸರ್ ಊಟನೇ ತಿನ್ನಲ್ಲ ಸರ್ ಅಂದ್ರೆ ಇನ್ನು ಮನೆಗೆ ಬರ್ಬೇಕಮ್ಮ. ಅದಕ್ಕೆ ಎಕ್ಸ್ಟ್ರಾ ಈಗ ನಾವು ಕೊಡ್ತಾ ಇದೀವಿ 30 ಸಾವಿರ ಕೊಡ್ತಾ ಇದೀವಿ, 25-30 ಸಾವಿರ, ಇನ್ನೊಂದು 10 ಸಾವಿರ ಹಾಕೊಟ್ಬಿಟ್ರೆ ಮನೆಗೂ ಕಳ್ಸಿಬಿಡ್ತೀವಿ ಟೀಚರ್ಸ್ ನ. 3 ಹೊತ್ತೂ ಅವರೇ ಹೋಗಿ ಅವರೇ ತಿನ್ಸ್ತಾರೆ, ಅವರೇ ಇದು ಮಾಡ್ತಾರೆ. ಸುಮಾರು ಪೇರೆಂಟ್ಸ್ ಹೇಳ್ತೀರಾ ಇದು ಸರ್ ಊಟ ಮಾಡಲ್ಲ ನೀವು ಮಾಡಿಸ್ಬೇಕು. ಪೋಷಕರು ದಯವಿಟ್ಟು ಇನ್ನ ಒಳ್ಳೆ ಪ್ರೋಗ್ರಾಮ್ಸ್ ಎಲ್ಲ ಇದೆ, ಯಾರು ಹೋಗ್ಬೇಡಿ. ನಿಮ್ಮ ಮಕ್ಕಳ ಪ್ರೋಗ್ರಾಮ್ ಒಂದು ದಿನ ಸ್ಪೆಂಡ್ ಮಾಡಿ ದಯವಿಟ್ಟು ನಾನು ನಿಮ್ಮಲ್ಲಿ ಇವಾಗ ಸ್ಪೋರ್ಟ್ಸ್ ಅಂತ ಇವಾಗ ಏನ್ ಹೇಳಿದ್ರು, ಅವರವರ ಸ್ಟ್ರೆಂತ್ ಸ್ಪೋರ್ಟ್ಸ್ ಅಂತ ಬಂದ ಮೇಲೆ ಅವರವರ ಸ್ಟ್ಯಾಮಿನಾ, ಅವರ ಸ್ಟ್ರೆಂತ್, ಅವ್ರ ಕೆಪಾಬಿಲಿಟಿ, ಪೊಟೆನ್ಶಿಯಾಲಿಟಿ ಇದ್ರ ಮೇಲೆನೆ ಸ್ಪೋರ್ಟ್ಸ್ ಇದಾಗೋದು. ಅದಕ್ಕೆ ನಾವೇನು ಅಂತಾರಂತ ನಾವೇನು ಇದ್ ಮಾಡಿ ಮಾಡಕ್ಕಾಗಲ್ಲ. ನಾವು ಮಕ್ಕಳಿಗೆ ಎಲ್ಲಾ ಮಕ್ಕಳಿಗೂ ಒಂದೇ ರೀತಿಯಾದ ಸ್ಪೋರ್ಟ್ಸ್ ಇದ್ ಮಾಡ್ತೀವಿ, ಎಲ್ರಿಗೂ ಹೇಳ್ಕೊಡ್ತೀವಿ. ಬಟ್ ನನ್ ಏಮ್ ಇರೋದು ನ್ಯಾಷನಲ್ ಲೆವೆಲ್ಗೆ ಇದು ಮಾಡಬೇಕು ಅಂತ, ನ್ಯಾಷನಲ್ ಲೆವೆಲ್ ಮಕ್ಕಳು ಕರೆದೊಯ್ಬೇಕು ಅಂತ. ದೇವರಿದ್ದಾರೆ, ನಾವು ಕಷ್ಟ ಬೀಳ್ತೀವಿ. ಬಟ್ ನೀವು ಚೆನ್ನಾಗಿ ಮಕ್ಕಳನ್ನ ಒಳ್ಳೆ ಪೌಷ್ಟಿಕ ಒಂದು ಇದರಲ್ಲಿ ಪೌಷ್ಟಿಕ ಆಹಾರವನ್ನ ನೀವು ಕೊಟ್ಟು ಇದು ಮಾಡಿ ಚೆನ್ನಾಗಿ ಸಪೋರ್ಟ್ ಮಾಡ್ಬೇಕು ನಮ್ಗೆ. ಎಸ್, ಥ್ಯಾಂಕ್ ಯು ಮಧು. ಆಲ್ಮೋಸ್ಟ್ ಆಲ್ ಎಲ್ಲ ಕವರ್ ಮಾಡಿದೀವಿ, ಶಾಲೆಯಿಂದ ಹಿಡಿದು ಸ್ಪೋರ್ಟ್ಸ್ ವರ್ಗು ಕೂಡ ಕವರ್ ಮಾಡಿದೀವಿ. ಥ್ಯಾಂಕ್ ಯು. ಓಕೆ, ಐ ಥಿಂಕ್ ಪೇರೆಂಟ್ಸ್ ಎಲ್ಲ ಹಶುವಂತ ಇದ್ದಾರೆ. ಸೊ ಅಲ್ಲೆಲ್ಲ ಖಾಲಿ ಆಗೋದು, ಓ ಅಂತ ಇರೋರೆಲ್ಲ ಹಿಂದಕ್ಕೆ ಹೋಗೋರಲ್ಲೆಲ್ಲ ಹೊಟ್ಟೆ ಹಸು. ಸೊ ಲೆಟ್ಸ್ ಟೇಕ್ ಎ ಬ್ರೇಕ್ ಅಂತ ಅನ್ಸುತ್ತೆ. ಓಕೆ ಲಂಚ್ ಮಾಡಿಬಿಡಿ, ಆಮೇಲೆ ಇದು ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.